ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹಲ್ಲೆಲೂಯಾ. ಓಕೆ, ಭಾಳ ಸಂತೋಷ. ತುಂಬ ದಿವಸಗಳ ನಂತರ ಮತ್ತೆ ನಾವು ಸಭೆಯಾಗಿ ಈ ಒಂದು ಸ್ಥಳದಲ್ಲಿ ಕೂಡುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಚಿಕ್ಕ ಹಿಂಡೆ ಎದರಬೇಡ ಎಂಬುದಾಗಿ ಹೇಳಿದಂಥ ದೇವರು ಒಬ್ಬರ ಸಂಗಡಲಾದರೂ, ಚಿಕ್ಕ ಹಿಂಡಿನ ಸಂಗಡಲಾದರೂ, ದೊಡ್ಡ ಹಿಂಡಿನ ಸಂಗಡಲಾದರೂ ಆತನು ಮಾತನಾಡುವಂಥ ದೇವರಾಗಿದ್ದಾನೆ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಮಾತನಾಡುವಂಥ ಸಮಯದಲ್ಲಿ ನಮ್ಮ ಹೃದಯಗಳು ಆ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಆತುರ ಪಡುವಂಥ ಹೃದಯಗಳುಳ್ಳವುಗಳಾಗಿ, ದೇವರು ಮಾತನಾಡುವಾಗ ಶ್ರದ್ಧೆಯಿಂದ, ಭಯದಿಂದ, ಭಕ್ತಿಯಿಂದ, ವಿನಯತೆಯಿಂದ, ನಮ್ರತೆಯಿಂದ ಆಲಿಸುವಂಥ ಹೃದಯಗಳಾಗಿ, ಅವುಗಳನ್ನು ಗ್ರಹಿಸುವಂಥ ಹೃದಯಗಳಾಗಿ ನಮ್ಮ ಹೃದಯಗಳು ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಏನಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಒಂದು ಸಾರಿ ಆಲೋಚನೆ ಮಾಡಿಕೊಳ್ಳಬೇಕು. ದೇವರ ಒಂದು ಸತ್ಯವೇದದ ದೃಷ್ಟಿಯ ಆಧಾರದಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ದೇವರು ಸತ್ಯವೇದ ವಾಕ್ಯ ನಮಗೆ ಬೋಧಿಸ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ ಅನೇಕ ಅಂಶಗಳನ್ನು ಆರಂಭ ಮೊದಲುಗೊಂಡ ಅಂತ್ಯದವರೆಗೆ ಸತ್ಯವೇದದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ತಾವು ಏನಾಗಿದ್ದೇವೆ ಎಂಬುದಾಗಿ ತಿಳಿಯಲಾರದ ಹಾಗೆ ಜೀವಿಸುವಂತಹ ಜನರನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದರೆ ಈ ಮನುಷ್ಯರಾದರೂ ದೇವರ ವಿಷಯದಲ್ಲಿ ಭಯಭಕ್ತಿಯಿಂದ ಜೀವಿಸದೆ ಅನೇಕವಾದಂಥ ಕುಯುಕ್ತಿಗಳನ್ನು ಮಾಡಿಕೊಂಡವರಾಗಿ, ದೇವದ್ರೋಹಿಗಳಾಗಿ, ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡೆಯುವಂಥವರಾಗಿ ಜೀವಿಸುತ್ತಾ ಸಂಪೂರ್ಣವಾಗಿ ದೇವರ ಮಹಿಮೆಯನ್ನು ನೋಡದೆ ಕಾಣದೆ ತಮ್ಮ ಇಷ್ಟಾನುಸಾರವಾಗಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಮೊದಲನೇದಾಗಿ ನೀವು ಏನಾಗಿದ್ದೀರಿ ಎಂಬುದಾಗಿ ನೀವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 13ನೇ ವಚನ ಈ ರೀತಿಯಾಗಿ ನಮಗೆ ತಿಳಿಸ್ತಾ ಇದೆ. ಒಂದು ಸಾರಿ ಓದಿಕೊಳ್ಳೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಎಂಬುದಾಗಿ. ಹಲ್ಲೆಲೂಯಾ. ಹೆಸರಿಲ್ಲ. ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ನಾವು ಏನಾಗಿದ್ದೇವೆ ಅಂತ ಹೇಳುತ್ತೆ ವಾಕ್ಯ ರೀ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಅಂದ ತಕ್ಷಣ ನಮಗೆ ನೆನಪಿಗೆ ಬರುತ್ತೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಉಪ್ಪು ಎನ್ನುವಂಥದ್ದನ್ನು ಸರ್ವಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬಳಸ್ತೀವಿ. ಉಪ್ಪು ಇರಲಾರದೇ ಇದ್ದರೆ ಅಡುಗೆ ರುಚಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ನಮ್ಮನ್ನು ಒಂದು ಯಾವುದೋ ಒಂದು ಮೆಣಸಿಗೆ ಹೋಲಿಕೆ ಮಾಡಲಿಲ್ಲ. ದೇವರು ನಮ್ಮನ್ನು ಯಾವುದೋ ಒಂದು ಬೆಲ್ಲಕ್ಕೆ ಹೋಲಿಕೆ ಮಾಡಲಿಲ್ಲ, ಸಕ್ಕರೆಗೆ ಹೋಲಿಕೆ ಮಾಡಲಿಲ್ಲ. ಆತನು ನಾವೆಲ್ಲವುಗಳ ಬದಲಾಗಿ ನಮ್ಮನ್ನು ಉಪ್ಪಿಗೆ ಹೋಲಿಕೆ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸಡ್. ಯಾಕಂದರೆ ರುಚಿಯಲ್ಲಿ ಶ್ರೇಷ್ಠತೆ ಉಳ್ಳದ್ದು ಯಾವುದ್ರಿ, ಈ ಉಪ್ಪು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಮೇಲೆ 3ರಿಂದ 12 ವಾಕ್ಯಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಸುಗುಣಗಳ ಕುರಿತಾಗಿ ಸ್ವಾಮಿಯವರು ಇಲ್ಲಿ ವಿವರಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನೀತಿಗಾಗಿ, ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂಥವರ ಬಾಳು ಅದು ಯಾವ ರೀತಿಯಾಗಿರುತ್ತೆ ರೀ, ಉಪ್ಪಿನ ಸ್ಥಿತಿಯೋಪಾದಿಯಲ್ಲಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಅಡುಗೆಯಲ್ಲಿ ಉಪ್ಪು ಯಾವ ರೀತಿಯಾಗಿ ರುಚಿಯನ್ನು ತರುತ್ತೋ ಅದೇ ರೀತಿಯಾಗಿ ನೀವು ಕೂಡ, ನಿಮ್ಮ ಜೀವಿತ ಕೂಡ ರುಚಿಮಯವಾಗಿ ಇರಬೇಕಂತೇಳಿ ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ನಾವು ನೋಡುವಾಗ ಕೆಲವೊಂದು ಪಲ್ಯಗಳನ್ನು, ಕೆಲವೊಂದು ಸಂಗತಿಗಳನ್ನು, ಅನೇಕ ದಿವಸಗಳವರೆಗೆ ಇರ್ತಕ್ಕಂಥ ಕೆಲವೊಂದು ಏನಂತ ಹೇಳ್ತೀವಿ ಚಟ್ನಿಗಳನ್ನು ಮಾಡುವಾಗ ಅವುಗಳಲ್ಲಿ ಏನು ಮಾಡ್ತಾರೆ ರೀ, ಹುಣಸೆ ಚಟ್ನಿ ಮಾಡುವಾಗ ಜಾಸ್ತಿ ನಾವು ಏನು ಮಾಡ್ತೀವಿ, ಉಪ್ಪನ್ನು ಹಾಕ್ತೀವಿ. ಉಪ್ಪು ಯಾಕೆ ಹಾಕ್ತೀವಿ ಹೇಳ್ರಿ, ಅದು ಕೆಡಬಾರ್ದು ಅಂತೇಳಿ. ಅದಲ್ಲಿ ಉಪ್ಪಿನಲ್ಲಿರ್ತಕ್ಕಂಥ ಇನ್ನೊಂದು ಗುಣ ಏನಂತಂದರೆ, ಅದು ಕೆಡೋದಕ್ಕೆ ಬಿಡೋದಿಲ್ಲ. ಪದಾರ್ಥಗಳನ್ನು ಕೆಡಲಾರದ ಹಾಗೆ ಅದೇನು ಮಾಡುತ್ತೆ, ಕಾಯುವಂಥ ಗುಣವುಳ್ಳಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪಿನಲ್ಲಿರ್ತಕ್ಕಂಥ ಲಕ್ಷಣ ಒಂದು ವೇಳೆ ನಿಮ್ಮಲ್ಲಿ ಇರಲಾರದೆ ಹೋದರೆ ನೀವು ರುಚಿಕರವಾದಂಥ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬರೋದಕ್ಕೆ ಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಿಜವಾಗಲೂ ಉಪ್ಪಿನ ಸಾರವುಳ್ಳವರಾಗಿದ್ದೀವಾ ಅಥವಾ ನಿಸ್ಸಾರವಾದಂಥ ಜೀವಿತವನ್ನು ಜೀವಿಸುತ್ತಾ ಉಪ್ಪಾಗಿ
ಆಗಿದ್ದೇವೆ ಎಂಬುದಾಗಿ ಇದ್ದೇವೆ ಅನ್ನುವಂಥ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಭ್ರಮೆಯಲ್ಲಿದ್ದಾರೆ. ಇವತ್ತಿನ ದಿವಸ ದೇವರ ವಾಕ್ಯ ಸ್ಪಷ್ಟವಾಗಿ ಸೂಟಿಯಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ನೀವು ಉಪ್ಪಾಗಿದ್ದೀರಿ, ಉಪ್ಪಿನ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇದ್ದಾವ? ರುಚಿ, ನಿಮ್ಮ ಜೀವಿತ ರುಚಿಕಟ್ಟಾಗಿದೆಯಾ? ನಿಮ್ಮ ಜೀವಿತ ಎನ್ನುವಂಥದ್ದು ಅದು ಇತರರನ್ನ ಕೆಡಲಾರ್ದ ಹಾಗೆ, ಇತರ ಭಕ್ತಿಯನ್ನು ಕೆಡಿಸಲಾರ್ದ ಹಾಗೆ, ಇತರರನ್ನ ಭಕ್ತಿ ಮಾರ್ಗದಿಂದ ತಪ್ಪಿಸಲಾರ್ದ ಹಾಗೆ ಕಾಯುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ ಎಂಬುದಾಗಿ ದೇವರ ವಾಕ್ಯ ನಮ್ಮ ಜೀವಿತದ ಸಂಗಡ ಇವತ್ತಿನ ದಿವಸ ಮಾತಾಡ್ತಾ ಇದೆ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ನಾವು ಉಪ್ಪಾಗಿ ಇರಬೇಕಂತೇಳಿ ದೇವರು ಬಯಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಭೂಮಿಯಲ್ಲಿ ಉಪ್ಪು ಇರುತ್ತೋ ನೀವು ಕೂಡ ಏನಾಗಿದ್ದೀರಿ? ಭೂಮಿಗೆ ಉಪ್ಪಾಗಿದ್ದೀರಿ. ಈ ಒಂದು ಭೂಮಿಯಲ್ಲಿ ವಾಸಿಸುವಂಥ ಜನರು ಕೆಡಲಾರ್ದ ಹಾಗೆ, ಭೂಮಿಯಲ್ಲಿರ್ತಕ್ಕಂಥ ವಾಸಿಸುವ ಜನರು ನಿಮ್ಮನ್ನು ನೋಡಿ ರುಚಿಕರವಾದಂಥ ಜೀವಿತ ಎಂಬುದಾಗಿ ಗ್ರಹಿಸಿಕೊಳ್ಳುವ ಹಾಗೆ ಅವರು ನಿಮ್ಮನ್ನು ನೋಡಿ ಕಲಿಯಬೇಕು ಹೊರತಾಗಿ ನೀವು ನಿಸ್ಸಾರವಾದಂಥ ಉಪ್ಪಾಗಿ ಇರಬಾರ್ದೆಂಬುದು. ಲೋಟನ ಹೆಂಡತಿ ದೇವರ ಮಾತನ್ನು ಕೈಕೊಳ್ಳದೆ ಹಿಂದಕ್ಕೆ ತಿರುಗಿ ನೋಡಿದ ಕಾರಣಕ್ಕಾಗಿ ಆಕೆ ಉಪ್ಪಿನ ಕಂಬವಾಗಿ ಮಾರ್ಪಟ್ಲೆಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನಮ್ಮ ಜೀವಿತ ರುಚಿಕರವಾಗಿರಬೇಕಂದ್ರೆ ನಾವು ದೇವರ ಆಜ್ಞೆಗಳನ್ನು, ದೇವರ ಮಾತುಗಳನ್ನು, ದೇವರು ಹೇಳಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ನಾವು ಸಂಪೂರ್ಣವಾಗಿ ಮಾಡುವವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಕ ಬೇರೆ, ನಾವು ಬೇರೆ, ನಾವು ಪರಲೋಕದವರು ಎಂಬುದಾಗಿ ವಾಕ್ಯ ನಮ್ಮ ಸಂಗಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ಲೋಕಸ್ಥರಲ್ಲ, ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ಲೋಕದಿಂದ ಬೇರ್ಪಟ್ಟವರಾಗಿದ್ದೇವೆ, ದೇವರಿಗೋಸ್ಕರವಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ದೇವರು ನಮ್ಮನ್ನು ಪಾಪ ಬಂಧನದಿಂದ ಬಿಡಿಸಿದಂಥ ದೇವರಾಗಿದ್ದಾನೆ. ನಮಗೋಸ್ಕರವಾಗಿ ಆತನು ಪರಲೋಕವನ್ನು ಸಿದ್ಧ ಮಾಡಿದ್ದಾನೆ, ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಅಳಿದು ಹೋಗದ ಸಾಮ್ರಾಜ್ಯದಲ್ಲಿ ಮಕ್ಕಳಾಗಿರಬೇಕು, ಪ್ರಜೆಗಳಾಗಿರ್ಬೇಕಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನೀವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ನೀವು ಉಪ್ಪಾಗಿ ಇದ್ದೀರಾ ಇಲ್ವಾ ಎಂಬುದಾಗಿ ನಿಮ್ಮ ಜೀವಿತವನ್ನು ಒಂದು ಸಾರಿ ನೀವೇನು ಮಾಡಬೇಕಾಗಿದೆ? ಪರೀಕ್ಷೆ ಮಾಡಬೇಕಾಗಿದೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿ ಇರಲಾರದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಆ ಒಂದು ಪರ್ವತ ಪ್ರಸಂಗದಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳನ್ನು ನಾವು ನೋಡುವಾಗ ಧನ್ಯರು ಧನ್ಯರು ಎಂಬುದಾಗಿ ಅನೇಕ ಸಂಗತಿಗಳನ್ನು ಆತನು ಹೇಳ್ತಾ ಇದ್ದಾನೆ. ಆತ್ಮದಲ್ಲಿ ಬಡವರಾಗಿರುವಂಥವರು ಧನ್ಯರು, ಪರಲೋಕ ರಾಜ್ಯ ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬುದಾಗಿ. ಚಿತ್ತ ನಿರ್ಮಲವುಳ್ಳಂಥವರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಸಮಾಧಾನ ಪಡಿಸುವಂಥವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಹೇಳುತ್ತಾ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ನಿಮಿತ್ತವಾಗಿ, ದೇವರ ನಂಬಿದ ನಿಮಿತ್ತವಾಗಿ ಅನೇಕರು ನಿಮ್ಮನ್ನು ನಿಂದೆಯ ಮಾತುಗಳನ್ನಾಡಿ, ಕೆಟ್ಟ ಮಾತುಗಳನ್ನಾಡಿ, ಸುಳ್ಳಾಗಿ ಓರಿಸಿದರೆ ನೀವು ಕೂಡ ಧನ್ಯರು. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ನಿಮಗೆ ಪರಲೋಕದಲ್ಲಿ ಫಲ ಬಹಳ ಸಿಗುವುದೆಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ. ಹಲ್ಲೆಲೂಯಾ. ಬೆಳಕಿನ ಗುಣ ಇವತ್ತಿನ ದಿವಸ ನಾವು ಈ ರೀತಿಯಾಗಿ ಒಬ್ರಿಗೊಬ್ರು ನಾವು ಕಾಣಿಸ್ತಾ ಇದ್ದೀವಿ. ಕಾರಣ ಏನ್ರಿ? ನಮ್ಮ ಮಧ್ಯದಲ್ಲಿ ಬೆಳಕು ಇದೆ. ಹಲ್ಲೆಲೂಯಾ. ಇಷ್ಟು ರಾತ್ರಿಯ ಸಮಯದಲ್ಲೇ ಆದರೂ ನಾವು ಒಬ್ಬರನ್ನೊಬ್ಬರು ನಾವು ನೋಡುವಂಥವರಾಗಿದ್ದೀವಿ. ಬೆಳಕನ್ನು ನಾವೆಲ್ಲರೂ ಕೂಡ ಇಷ್ಟಪಡುವಂಥವರಾಗಿದ್ದೀವಿ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಕ್ಕಳ ವಿಷಯವಾಗಿ ಏನಂತ ಹೇಳಂತಂದರೆ, ನಾವು ಹಗಲಿನವರಾಗಿದ್ದೇವೆ, ನಾವು ಕತ್ತಲೆಯವರಲ್ಲ, ನಾವು ಇರುಳಿನವರಲ್ಲ, ನಾವು ಬೆಳಕಿನವರು ಆಗಿದ್ದೇವೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಆತ್ಮೀಯವಾದಂಥ ದೃಷ್ಟಿಯಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಆತನು ಬೆಳಕಾಗಿದ್ದನು, ನಾವು ಆತನ ಮಕ್ಕಳಾದಂಥ ನಾವು, ಆತನ ಹಿಂಬಾಲಕರಾಗಿರ್ತಕ್ಕಂಥ ನಾವು ಬೆಳಕಿನ ಮಕ್ಕಳಾಗಿ ಇರಬೇಕಂತೇಳಿ ದೇವರು ಏನು ಮಾಡ್ತಾ ಇದ್ದಾನೆ? ಬಯಸ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳಿದ್ರು, ಯೋಹಾನ್ ಬರೆದ ಸುವಾರ್ತೆ 12ನೇ 35ರಿಂದ 36ನೇ ವಚನದವರೆಗೆ, ಇನ್ನೂ ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮ್ಮಲ್ಲಿ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿದರೆ ನೀವು ಬೆಳಕಿನವರಾಗಿ ಇರುವಿರಿ ಎಂಬುದು. ಆ ಬೆಳಕು ಯಾರೆಂಬುದಾಗಿ ನಾವು ತಿಳಿದುಕೊಳ್ಬೇಕು. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಆತನು ಮತ್ತೆ ಹೇಳಿದ್ದಾರೆ ಏನಂತೇಳಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಯಾಕಂದರೆ ನೀವು ನನ್ನನ್ನು ನಂಬಿದಂಥ ಮಕ್ಕಳು, ನನ್ನ ಮಕ್ಕಳಾದಂಥ ನೀವು ಬೆಳಕಿನವರಾಗಿದ್ದೀರಿ. ನೀವು ಎಷ್ಟು ಮಾತ್ರಕ್ಕೂ ಕತ್ತಲೆಯವರಲ್ಲ, ನೀವೆಷ್ಟು ಮಾತ್ರಕ್ಕೂ ಇರುಳಿನವರಲ್ಲ, ನೀವೆಷ್ಟು ಮಾತ್ರಕ್ಕೂ ಪಾಪ ಶಾಪಕ್ಕೆ ಸಂಬಂಧಪಟ್ಟಂಥ ಜನಾಂಗದವರು ಅಲ್ಲವೇ ಅಲ್ಲ. ನಾನು ನಿಮ್ಮನ್ನು ಬಿಡಿಸಿದ್ದೇನೆ, ನಾನು ನಿಮ್ಮನ್ನು ಬೆಳಕಿನವರನ್ನಾಗಿ ಮಾಡಿದ್ದೇನೆ, ನಾನು ನಿಮ್ಮನ್ನು ಆಶೀರ್ವದಿಸಿದ್ದೇನೆ ಎನ್ನುವಂಥದ್ದು ದೇವರ ಮಾತು ಪ್ರೇಯರಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, ನಾವು ಬೆಳಕಿನವರಾಗಿ
ಜೀವಿಸೋಣ. ರೋಮ 13:12 ನಾವು ನೋಡ್ತಾ ಇದ್ದೇವೆ, ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ. ಸೈತಾನನ ಅನೇಕ ತಂತ್ರಗಳನ್ನು ಮಾಡ್ತಾ ಇದ್ದಾನೆ. ಈ ಒಂದು ಅಂತ್ಯಕಾಲದಲ್ಲಿ ದೇವರನ್ನ ನಂಬಿದಂಥ ಮಕ್ಕಳನ್ನು ಹೆಂಗಾದ್ರೂ ಮಾಡಿ ದಾರಿ ತಪ್ಪಿಸಬೇಕು, ಅವರನ್ನು ದೇವರು ನಂಬಿದ್ದಾರೆ, ಸೃಷ್ಟಿಕರ್ತನಾದಂಥ ದೇವರಿಗೆ ಒಳಗಾಗಿ ಜೀವಿಸ್ತಾ ಇದ್ದಾರೆ, ಅವರ ಭಕ್ತಿಯನ್ನು ಕೆಡಿಸ್ಬೇಕಂತೇಳಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ್. ಏನು ಮಾಡ್ತಾ ಇದ್ದಾನಂತ ಸೈತಾನನು ಅನೇಕ ತಂತ್ರೋಪಾಯಗಳನ್ನು ಮಾಡ್ತಾ ಇದ್ದಾನೆ. ಅನೇಕವಾಗಿ ಭಕ್ತರನ್ನು ಏನು ಮಾಡ್ತಾ ಇದ್ದಾನೆ ಕತ್ತಲೆ ಕಡೆಗೆ ನಡೆಸ್ತಾ ಇದ್ದಾನೆ. ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳ ಕಡೆಗೆ ಅವನು ಸೈತಾನನ ಏನು ಮಾಡ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ ಪ್ರಿಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಬೆಳಕಿಗೆ ಸಂಬಂಧಪಟ್ಟಂಥ ಆಯುಧಗಳನ್ನು ನಾವೇನು ಮಾಡಬೇಕಾಗಿದೆ, ಧರಿಸಿಕೊಳ್ಳಬೇಕಾಗಿದೆ. ದೇವರ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದ್ದರೆ ಮೊದಲನೇದಾಗಿ ನಾವು ಭೂಮಿಗೆ ಉಪ್ಪಾಗಿದ್ದರೆ, ಎರಡನೇದಾಗಿ ನಾವು ಏನಾಗಿದ್ದೀವಿ ಅಂತ ಹೇಳುತ್ತೆ ವಾಕ್ಯ ರೀ, ನಾವು ಬೆಳಕಾಗಿ ಇದ್ದೇವೆ. ಬೆಳಕಿನವರಂತೆ ನಾವೇನು ಮಾಡಬೇಕಾಗಿದೆ, ನಡೆದುಕೊಳ್ಳಬೇಕಾಗಿದೆ. ಕತ್ತಲೆ ಯಾವ ಕಾರ್ಯಗಳು ನಮ್ಮಲ್ಲಿ ಕಾಣಿಸಬಾರದು. ಯೇಸು ಸ್ವಾಮಿ ಹೇಳಿದ್ರು ಏನಂತ ಹೇಳಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ನಂಬುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕಿನಲ್ಲಿ ಇರುವನು ಎಂಬುದಾಗಿ. ನಾವು ಇರ್ತಕ್ಕಂಥ ಬೆಳಕು ಎಂಥ ಬೆಳಕಿರೋದು, ಜೀವ ಕೊಡುವಂಥ ಬೆಳಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಮ್ಮನ್ನು ನೋಡುವಾಗ ಜನರು ನಾವು ಉಪ್ಪಾಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ನಮ್ಮನ್ನು ನೋಡುವಾಗ ಜನರು ನಾವು ಬೆಳಕಾಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ನಾವು ಉಪ್ಪಾಗಿದ್ದೇವೆ, ನಾವು ಬೆಳಕಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯವನ್ನು ತೋರಿಸ್ತೀನಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡೋಣ. ಈ ಸಮಯದಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಕೊರಿಂಥಿ 3ನೇ ಅಧ್ಯಾಯ 9ನೇ ವಚನ. ನೀವು ದೇವರ ಹೊಲವು, ದೇವರ ಕಟ್ಟಡವು ಆಗಿದ್ದೀರಿ, ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಪ್ರೇಯರ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ದೇವರ ಜೊತೆ ಕೆಲಸದವರಾಗಿ ನಾವು ಇದ್ದೇವೆ. ದೇವರ ಸೇವಕರು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸೇರಿದವರಾಗಿದ್ದಾರೆ ಎನ್ನುವಂಥ ವಿಷಯವನ್ನು, ದೇವರು ಪವಿತ್ರಾತ್ಮನು ಅವರೊಳಗೆ ಜೀವಿಸುವವನಾಗಿದ್ದಾನೆ ಮತ್ತು ತಂದೆಯ ಕೆಲಸವನ್ನು ಅವರು ಮಾಡುವವರಾಗಿದ್ದಾರೆ ಎನ್ನುವಂಥ ವಿಷಯವನ್ನು ಸೇವಕರ ಕುರಿತಾಗಿ ಈ ವಚನ ಏನು ಮಾಡ್ತಾ ಇದೆ, ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಜೊತೆ ಕೆಲಸದವರು, ದೇವರ ಕೆಲಸ ಏನಾಗಿದೆ ಆ ಕೆಲಸವನ್ನು ಮಾಡುವಂಥವರು. ಇದಕ್ಕಿಂತ ಗೌರವವುಳ್ಳ, ಪ್ರಭಾವವುಳ್ಳ, ಬೆಲೆಯುಳ್ಳ ಕೆಲಸ ಈ ಭೂಮಿಯ ಮೇಲೆ ಲೋಕದಲ್ಲಿ ಬೇರೆ ಯಾವುದು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕವಾದಂಥ ಹೋರಾಟಗಳು ಸೇವೆಯ ವಿಷಯದಲ್ಲಿ, ಅನೇಕವಾದಂಥ ಶ್ರಮೆಗಳು ಸೇವೆ ವಿಷಯದಲ್ಲಿ, ಅನೇಕವಾದಂಥ ನಿಂದೆಗಳು, ಅಪಮಾನಗಳು, ಭಯಂಕರವಾದಂಥ ಏನಂತ ಹೇಳ್ತೇವೆ, ಹಿಂದೆ ಆಡಿಕೊಳ್ಳುವಂತಹ ಮಾತುಗಳು, ಹಲ್ಲೆಲೂಯಾ, ಅನೇಕರು ತೆಗಳುವಂಥದ್ದು, ಉಗುಳುವಂಥದ್ದು, ಭಯಂಕರವಾದಂಥ ಸ್ಥಿತಿಗತಿಗಳನ್ನು ಭರಿಸುತ್ತಾ ದೇವರ ಕೆಲಸವನ್ನು ನಡೆಸುವಂಥವ್ರು ಪ್ರಿಯರ. ದೇವರ ಸೇವಕರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೂರನೇದಾಗಿ ನಾವು ದೇವರ ಜೊತೆ ಕೆಲಸದವರಾಗಿ ಇದ್ದೇವೆ. ದೇವರ ಕೆಲಸ, ದೇವರು ಹೇಳಿದಾನೆ, ನಾನು ಮಾಡಿ ಮುಗಿಸಿದ್ದೇನೆ, ಇದನ್ನು ನೀವೇನು ಮಾಡಬೇಕಾಗಿದೆ, ಮುಂದುವರಿಸಬೇಕಾಗಿದೆ. ಹಲ್ಲೆಲೂಯಾ. ಕೇವಲ ಎಲ್ಲ ವಿಶ್ವಾಸಿಗಳು, ಸೇವಕರು ಮಾತ್ರವಲ್ಲ, ಎಲ್ಲ ವಿಶ್ವಾಸಿಗಳ ಮೇಲಿರ್ತಕ್ಕಂಥ ಜವಾಬ್ದಾರಿ ಪ್ರಿಯರು ಏನ್ರಿ, ಪ್ರತಿಯೊಂದು ಆತ್ಮವನ್ನು ನಾವು ದೇವರಿಗೋಸ್ಕರವಾಗಿ ಗೆಲ್ಲಬೇಕಾಗಿದೆ. ಸತ್ಯ ಸುವಾರ್ತೆಯನ್ನು ಭೂಮಿಯ ಕಟ್ಟ ಕಡೆಯ ಭಾಗದವರೆಗೆ ನಾವು ತಿಳಿಸಬೇಕಾಗಿದೆ. ಜನರು ಸುವಾರ್ತೆಯನ್ನು ತಿಳಿದುಕೊಳ್ಳಲಾರದೆ ಹೋದರೆ ಅವರು ಘೋರವಾದಂಥ, ಭಯಂಕರವಾದಂಥ ಅಗ್ನಿ ನರಕಕ್ಕೆ ಅವರು ಬೀಳಲಿಕ್ಕಿದ್ದಾರೆ. ಈ ಸುವಾರ್ತೆಯನ್ನು ತಿಳಿಸುವಂಥ ಭಾರವನ್ನು ದೇವರು ಯಾರಿಗೆ ಒದಗಿಸಿಕೊಟ್ಟಿದ್ದಾನ್ರಿ, ಆತನ ಮಕ್ಕಳಾದಂಥ ನಮಗೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀವು ದೇವರ ಜೊತೆ ಕೆಲಸದವರಾಗಿ ಜೀವಿಸುವವರಾಗಿದ್ದೀರಿ. ದೇವರ ಜೊತೆ ಕೆಲಸವನ್ನು ನೀವು ಮಾಡುವವರಾಗಿದ್ದೀರಿ. ಆತನು ಈ ಲೋಕದಲ್ಲಿದ್ದಾಗ ಯಾವ ಕೆಲಸವನ್ನು ಮಾಡಿ ಮುಗಿಸಿ ಹೋದನೋ ಅವುಗಳನ್ನು ನಾವು ಮುಂದೆ ನಡೆಸುವಂಥವರು ಆಗಿದ್ದೇವೆ ಪ್ರಿಯರೇ. ನಾವು ಸುವಾರ್ತೆಯನ್ನು ಸಾರುವಂಥದ್ದು ಮಾತ್ರವಲ್ಲ, ರೋಗಗಳಿಂದ ಬಂದಿರತಕ್ಕಂಥ ಜನರಿಗೆ ಸ್ವಸ್ಥತೆಯನ್ನು ದೇವರ ನಾಮದಲ್ಲಿ ಘೋಷಿಸುವಂಥದ್ದು, ಬಿಡುಗಡೆಯನ್ನು ತರುವಂಥದ್ದು ಮಾತ್ರವಲ್ಲ, ದುರಾತ್ಮ ಶಕ್ತಿಗಳನ್ನು ಓಡಿಸುವಂಥದ್ದು ಮಾತ್ರವಲ್ಲ, ಅನೇಕರ ಕುರಿತಾಗಿ ಪ್ರಾರ್ಥಿಸುವಂಥವರಾಗಿ ಕೂಡ ನಾವು ಇರಬೇಕು. ದೇವರ ಜೊತೆ ಕೆಲಸದವರಾಗಿ ಅಗ್ನಿಯ ಒಂದು ಬಾಯಿಯ ಅಂಚಿನ ಸಮೀಪದಲ್ಲಿ, ಘೋರವಾದಂಥ ನರಕದ ಸಮೀಪದಲ್ಲಿ ಹೆಜ್ಜೆ ಹಾಕುತ್ತಿರತಕ್ಕಂಥ ಅನೇಕರನ್ನ ಬೆಂಕಿಯ ಬಾಯೊಳಗಿಂದ ರಕ್ಷಿಸುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು ನಾವು ಆಗಿದ್ದೇವೆ ಪ್ರಿಯರೇ. ದೇವರ ಆ ಒಂದು ಕಾರ್ಯವನ್ನು ನನಗೂ ನಮ್ಮೆಲ್ಲರಿಗೂ ಏನು ಮಾಡಿದ್ದಾನೆ, ಒದಗಿಸಿಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಜೊತೆ ಕೆಲಸದವರಾಗಿ ಇದ್ದೇವೆ. ದೇವರ ಕೆಲಸವನ್ನು ನಾವು ಮಾಡಬೇಕು. ಲೋಕದಲ್ಲಿ ಅನೇಕ ಕೆಲಸಗಳನ್ನು ನಾವು
ನೋಡ್ತಾ ಇದ್ದೇವೆ. ಮನುಷ್ಯನ ಅನೇಕ ಕೆಲಸಗಳನ್ನು ಮಾಡಿಕೊಂಡಿದ್ದಾನೆ. ಆ ಎಲ್ಲ ಕೆಲಸಗಳಿಗಿಂತಲೂ ಶ್ರೇಷ್ಠವಾದಂಥ ಕೆಲಸ ದೇವರ ಕೆಲಸ ಪ್ರಿಯರ. ಆ ದೇವರ ಕೆಲಸವನ್ನು ನಾವು ಮಾಡುವವರಾಗಬೇಕು. ದೇವರ ದೇವರಿಗೋಸ್ಕರವಾಗಿ, ದೇವರ ರಾಜ್ಯಕ್ಕೋಸ್ಕರವಾಗಿ ನಾವು ತವಕ ಪಡುವವರಾಗಬೇಕು. ದೇವರ ವಿಷಯಗಳು, ಸಂಗತಿಗಳಿಗೋಸ್ಕರವಾಗಿ ಆಲೋಚಿಸುವವರಾಗಬೇಕು. ಅಯ್ಯೋ, ಎಷ್ಟೋ ಜನರು ನನ್ನ ಕುಟುಂಬದಲ್ಲಿ ನಂಬ್ತಾ ಇಲ್ವಲ್ಲ, ನನ್ನ ಕುಟುಂಬದಲ್ಲಿ ನನ್ನ ತಂದೆ ನಂಬ್ತಾ ಇಲ್ಲ, ನನ್ನ ತಾಯಿ ನಂಬ್ತಾ ಇಲ್ಲ, ನನ್ನ ಸಹೋದರ ನಂಬ್ತಾ ಇಲ್ಲ, ನನ್ನ ಸಹೋದರಿ ನಂಬ್ತಾ ಇಲ್ಲ, ನನ್ನ ಅಣ್ಣ ತಮ್ಮಂದ್ರು ನಂಬ್ತಾ ಇಲ್ಲ, ನನ್ನ ಹೆಂಡತಿ ಮಕ್ಕಳು ಯಾರು ಕೂಡ ನಂಬ್ತಾ ಇಲ್ವಲ್ಲಪ್ಪ. ದೇವರೇ ಒಂದು ವೇಳೆ ಅವ್ರು ನಂಬಲಾರದೆ ಹೋದರೆ ಅವರಿಗೋಸ್ಕರವಾಗಿ ಸಿದ್ಧವಾಗಿರುವಂಥದ್ದು ಅದು ಬಹಳ ಘೋರವಾಗಿರುವಂಥದ್ದಲ್ಲ ಸ್ವಾಮಿ ಎಂಬುದಾಗಿ ನಾವು ಮನಮರುಗುವಂಥವ್ರು ಆಗಬೇಕು. ಅವರಿಗೆ ತಿಳಿಸುವಂಥವರು ಆಗಬೇಕು. ಸುವಾರ್ತೆಯನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳುವ ಹಾಗೆ ಅವರ ಮನೋನೇತ್ರಗಳು ತೆರೆಯಲ್ಪಡಲೆಂಬುದಾಗಿ ದೇವರ ಹತ್ರ ಪ್ರಾರ್ಥಿಸುವಂಥವರು ಆಗಿರ್ಬೇಕು ಪ್ರೇಯರ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಜೊತೆ ಕೆಲಸದವರಾಗಿದ್ದೇವೆ. ಮೊದಲನೇದಾಗಿ ನಾವು ಭೂಮಿಗೆ ಉಪ್ಪಾಗಿರುವಂಥವರು ಮಾತ್ರವಲ್ಲ, ಎರಡನೇದಾಗಿ ಲೋಕಕ್ಕೆ ಬೆಳಕಾಗಿದ್ದೇವೆ, ಮೂರನೇದಾಗಿ ದೇವರ ಜೊತೆ ಕೆಲಸದವರಾಗಿ ನಾವು ಇರುವಂಥವರಾಗಿದ್ದೇವೆ ಪ್ರೇಯರ್. ಎಷ್ಟು ಶ್ರೇಷ್ಠವಾದಂಥ ಕಾರ್ಯ ದೇವರು ನಮ್ಮನ್ನು ಏರ್ಪಾಟು ಮಾಡಿಕೊಂಡಿದ್ದಾನೆ. ಲೋಕದಲ್ಲಿ ಎಷ್ಟೋ ಜನರು ಇರುವಾಗಲೂ ಕೂಡ, ಈ ಬೆಳಗುರ್ಕಿ ಗ್ರಾಮದಲ್ಲಿ ಎಷ್ಟೋ ಜನರು ಇರುವಾಗಲೂ ಕೂಡ ದೇವರು ನಿನ್ನನ್ನು ಹೆಸರಿಡಿದ ಆತನು ಕರೆದು ಏನು ಮಾಡಿದನ್ರಿ, ತನ್ನ ಸೇವೆಗೆ ನೇಮಕ ಮಾಡಿಕೊಂಡಿದ್ದಾನೆ ಪ್ರಿಯರು. ಇಷ್ಟು ಶ್ರೇಷ್ಠವಾದಂಥ ಸೌಭಾಗ್ಯ ಬೇರೆ ಯಾರಿಗೂ ಕೂಡ ಇಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ ಏನಂತ ಹೇಳಂದ್ರೆ, ಮತ್ತೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ದೇವರ ಒಲವೂ ಕೂಡ ಆಗಿದ್ದೀರಿ ಎಂಬುದಾಗಿ. ಏನಂತ ಹೇಳ್ತೀರಿ ವಾಕ್ಯ? ದೇವರ ಹೊಲ ಅಂದ್ರೆ ಏನ್ರಿ? ಹೊಲದಲ್ಲಿ ನಾವೇನು ಮಾಡ್ತೀವಿ? ಬಿತ್ತನೆ ಕಾರ್ಯಗಳನ್ನು ಮಾಡ್ತೀವಿ. ಹಲ್ಲೆಲೂಯಾ. ಹೊಲದಲ್ಲಿ ನಾವು ಬೀಜಗಳನ್ನು ಬಿತ್ತಬೇಕಾದ್ರೆ ಹೊಲ ಹೆಂಗಿರ್ಬೇಕದು? ಹಸನಾಗಿರ್ಬೇಕು. ಹಲ್ಲೆಲೂಯಾ. ಫಲವತ್ತತೆ ಚೆನ್ನಾಗಿ ಕೊಡಬೇಕಂದ್ರೆ ಹೊಲವನ್ನು ಸ್ವಚ್ಛವಾಗಿ ನಾವು ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ 13ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಹಲ್ಲೆಲೂಯಾ. ಏನಾಗಿದೆ ರೀ? ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಿದೆ. ತನ್ನ ಹೊಲದಲ್ಲಿ ಬಿತ್ತಿದ ಬೀಜ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ಪ್ರಿಯರೇ. ನಾವು ಹೊಲವಾಗಿದ್ದೇವೆ. ಹೊಲವಾದಂಥ ನಮ್ಮಲ್ಲಿ ಸಂಪೂರ್ಣವಾಗಿ ಸ್ವಚ್ಛವಾದಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತ ಇರಬೇಕು. ಹಲ್ಲೆಲೂಯಾ. ನಮ್ಮ ಹೃದಯ ಹೆಂಗಿರ್ಬೇಕ್ರಿ? ಕಲ್ಮಶಗಳಿಂದ ತುಂಬಿದಂಥ ಹೃದಯವಾಗಿರಬಾರ್ದು. ಹಲ್ಲೆಲೂಯಾ. ಸುಳ್ಳುಗಳಿಂದ ತುಂಬಿದಂಥ ಹೃದಯವಾಗಿರಬಾರ್ದು. ಲೋಕದ ದುಶ್ಚಟಗಳು ಏನೇನಿದಾವೋ ಅವೊಂದು ಕುಡಿಯುವಂಥದ್ದಾಗಿರ್ಬೋದು, ಸೇದುವಂಥದ್ದಾಗಿರ್ಬೋದು, ವ್ಯಭಿಚಾರದ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು, ಇತರರನ್ನ ಕಳ್ಳತನ ಮಾಡುವಂಥದ್ದಾಗಿರ್ಬೋದು, ಅನೇಕ ಸಂಗತಿಗಳು ಲೋಕದಲ್ಲಿ ಚಲಾವಣೆಯಾಗಿರ್ತಕ್ಕಂಥ ಶರೀರ ಭಾವ ಅಧೀನ ಸ್ವಭಾವಗಳು ಏನೇನಿದಾವೋ ಅವು ಯಾವ ಕೂಡ ನಮ್ಮ ಹೃದಯವೆಂಬ ಹೊಲದಲ್ಲಿ ಏನು ಮಾಡಬಾರ್ದ್ರಿ? ಇರಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಮ್ಮ ಹೊಲ ಸ್ವಚ್ಛವಾಗಿದ್ದರೆ ದೇವರ ವಾಕ್ಯವೆನ್ನುವಂಥ ಬೀಜ ಅಲ್ಲಿ ಬಿತ್ತಿದಂಥ ಸಮಯದಲ್ಲಿ ಅದೇನು ಮಾಡುತ್ತೆ? ಫಲ ಕೊಡುವಂಥದ್ದಾಗುತ್ತೆ ಪ್ರಿಯರೇ. 30ರಷ್ಟು 60ರಷ್ಟು 100ರಷ್ಟು ಏನು ಮಾಡುತ್ತೆ? ಫಲ ಕೊಡುತ್ತೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ಅಂತೆ, ರೈತನ ಏನು ಮಾಡಿದಂತ್ರಿ? ಹೊಲದಲ್ಲಿ ಬಿತ್ತುವುದಕ್ಕೆ ಹೊರಟನಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಿತ್ತುವುದಕ್ಕೆ ಹೋದಂಥ ಸಮಯದಲ್ಲಿ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದುವಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೊಲದಲ್ಲಿ ಬಿತ್ತಬೇಕಂತೇಳಿ ಹೋಗ್ತಾ ಇದ್ದಾನೆ. ಆ ರಾತ್ರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬೀಜವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಬಿತ್ತಬೇಕಂತೇಳಿ ಹೋಗ್ತಾ ಇದ್ದಾನೆ. ಹೊಲದಲ್ಲಿ ಸಡನ್ ಆಗಿ ದಾರಿಯ ಮಗ್ಗಲಲ್ಲಿ ಬಿದ್ದುಬಿಟ್ಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಸೈತಾನ್ ಪಕ್ಷಿ ಅನ್ನುವಂಥದ್ದು ಬಂದು ಆ ಬೀಜಗಳನ್ನು ಹೊತ್ತುಕೊಂಡು ಏನು ಮಾಡಿಬಿಡ್ತ್ರಿ? ಹೋಗ್ಬಿಡ್ತು ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಬಂಡೆ ನೆಲದ ಮೇಲೆ ಕೆಲವು ಬೀಜಗಳು ಬಿದ್ದುವಂತೆ. ಕೆಳಗಡೆ ಬಂಡೆ ಇದೆ, ಮೇಲೆ ನೆಲ ಇದೆ, ನೋಡೋದಕ್ಕೇನೋ ಚೆನ್ನಾಗಿ ಬೆಳುತ್ತೇನೋ ಅಂತೇಳಿ ಕಾಣಿಸ್ತಾ ಇದೆ, ಆದರೆ ಅಲ್ಲಿ ಬೆಳೆ ಎನ್ನುವಂಥದ್ದು ಬರ್ತಾ ಇಲ್ಲ. ಕಾರಣ ಏನಂತಂದರೆ, ಬೇರು ಆಳವಾಗಿ ಹೋಗೋದಕ್ಕಾಗಿ ಬಂಡೆ ಏನು ಮಾಡ್ತಾ ಇದ್ದಾರೆ? ತಡೆ ಹಿಡಿತಾ ಇದೆ ಪ್ರೇಯರ್. ಹಲ್ಲೆಲೂಯಾ. ಕೆಲವು ಜನರು ದೇವರ ವಾಕ್ಯವನ್ನು ಕೇಳಿದಂಥ ಸಮಯದಲ್ಲಿ ಆ ವಾಕ್ಯವನ್ನು ಏನು ಮಾಡಲ್ಲ? ಅವರು ಸ್ವೀಕಾರ ಮಾಡಲ್ಲ. ಅವರೇ ಏನಾಗಿದ್ದಾರೆ? ದಾರಿಯ ಮಗ್ಗಲಲ್ಲಿರ್ತಕ್ಕಂಥ ಹೊಲದೋಪಾದಿಯಲ್ಲಿರುವಂಥವರಾಗಿದ್ದಾರೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಬಂಡೆಯ ನೆಲದ ಮೇಲೆ ಇರ್ತಕ್ಕಂಥ ಆ ಒಂದು ಬಂಡೆಯ ನೆಲ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆ ಒಂದು ಹೊಲ ಎಂಥ ಹೊಲ ಅಂತಂದರೆ, ಅದು ದೇವರ ವಾಕ್ಯವನ್ನು ಆಳವಾಗಿ ಸ್ವೀಕಾರ ಮಾಡೋದಿಲ್ಲ. ಸೂರ್ಯನ ಬಿಸಿಲು ಬರುತ್ತಲೇ ಅದೇನಾಗುತ್ತಂತೆ? ಅದು ಗಿಡ ಒಣಗೋಗ್ಬಿಡುತ್ತೆ, ಸಸಿ ಒಣಗೋಗ್ಬಿಡುತ್ತೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕೆಲವು ಜನರು ಯಾವುದೋ ಲೋಕದ ಕಷ್ಟಗಳು ಬರುವಾಗ ಅವರು ಫಲ ಕೊಡಲಾರದವ್ರು ಏನು ಮಾಡ್ತಾರೆ? ಜೀವಿಸ್ತಾರೆ ಪ್ರಿಯರೇ. ಮೂರನೇದಾಗಿ, ಮುಳ್ಳು ಗಿಡಗಳ ಮಧ್ಯದಲ್ಲಿ ಕೆಲವು ಬೀಜಗಳೇನಾದಂತೆ ಬಿದ್ದು ಪ್ರಿಯರೇ. ಮುಳ್ಳು ಗಿಡಗಳ ಮಧ್ಯದಲ್ಲಿ ಕೆಲವು ಬೀಜಗಳು ಬಿದ್ದಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಮುಳ್ಳು ಗಿಡಗಳು ಏನು ಮಾಡಿದ್ವಂತೆ? ಆ ಬೀಜವು ಬೆಳೆಲಾರದ ಹಾಗೆ ಅಡಗಿಸಿ ಬಿಟ್ಬಿಟ್ಟು ಅಂತ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ,
ಮುಳ್ಳು ಗಿಡಗಳು ಅಡಗಿಸಿದ್ದು. ಅಂದರೆ ಈ ಲೋಕದಲ್ಲಿ ಕೆಲವೊಂದು ಸಾರಿ ಐಶ್ವರ್ಯ ಬಂದಾಗ, ಯಾವುದೋ ಒಂದು ರೋಗ ಬಂದಾಗ, ಕೆಲವೊಂದು ಚಿಂತೆಗಳು ಬಂದಾಗ ಜನರು ದೇವರ ವಾಕ್ಯವನ್ನು ಮರೆತು ಬಿಡ್ತಾರೆ, ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಲ್ಲ, ಅವರು ಫಲ ಕೊಡಲಾರದ ಹಾಗಿರ್ತಾರೆ. ಇನ್ನೂ ಕೆಲವು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದವು, ಅವು 30ರಷ್ಟು 60ರಷ್ಟು 100ರಷ್ಟು ಏನು ಮಾಡಿದಂತೆ ಫಲ ಕೊಟ್ಟವು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವತ್ತಿನ ದಿವಸ ನಾವು ದೇವರ ಹೊಲವಾಗಿದ್ದೇವೆ, ಫಲ ಕೊಡುವ ಹೊಲವಾಗಿ ನಾವು ಬದಲಾವಣೆಯಾಗಬೇಕಾಗಿದೆ. ದೇವರಿಗೋಸ್ಕರವಾಗಿ ಕಾರ್ಯ ಮಾಡುವ ಮಕ್ಕಳಾಗಿ ನಾವು ಬದಲಾವಣೆಯಾಗಬೇಕಾಗಿದೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ. 1 ಕೊರಿಂಥ 3:9 ಇನ್ನೊಂದು ಸಂಗತಿ ಕೂಡ ಅಲ್ಲಿದೆ. ಏನಂತ ಹೇಳಂತಂದರೆ, ನೀವು ದೇವರ ಜೊತೆ ಕೆಲಸದವರಾಗಿದ್ದೀರಿ, ದೇವರ ಹೊಲವಾಗಿದ್ದೀರಿ. 3ನೇದಾಗಿ ನೀವು ದೇವರ ಕಟ್ಟಡವು ಕೂಡ, ಅಂದರೆ ದೇವರ ಮನೆಯವರು ಕೂಡ ನೀವು ಆಗಿದ್ದೀರಿ. ಅಲ್ಲಿ ನೀವು ಯಾವ ಮನೆಯರ್ರಿ? ನೀವು ಯಾವ ಮನೆಯವರು? ದೇವರು ನಂಬಿದ ಮೇಲೆ ನೀವು ಯಾರ ಮನೆಯರ್ರಿ? ಸೃಷ್ಟಿಕರ್ತನಾದಂಥ ಪರಲೋಕ ದೇವರ ಮನೆಯವರು ಪ್ರಿಯರೇ. ಹಲ್ಲೆಲೂಯಾ. ಎಫೆಸದವರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 19ರಿಂದ 22ನೇ ವಚನಗಳವರೆಗೆ ಓದುವಾಗ, ಹೀಗಿರಲಾಗಿ ನೀವು ಇನ್ನ ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಯಾರ ಮನೆಯವರು ನಾವು? ಯಾವ ಮನೆಯವರು ನಾವು? ದೇವರ ಮನೆ. ಸೃಷ್ಟಿಕರ್ತನಾದಂಥ ದೇವರ ಮಕ್ಕಳಾದಂಥ ನಾವು ದೇವರ ಮನೆಯವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ಮನೆಗೆ ಸಂಬಂಧಪಟ್ಟಂಥ ಮಕ್ಕಳು ನಾವಾಗಿದ್ದೇವೆ. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದಂಥ ಮೂಲೆಗಲ್ಲಾಗಿ, ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡ ಎನ್ನುವಂಥದ್ದು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧವಾದಂಥ ದೇವಾಲಯವಾಗಿ ಅದೇನಾಗಲಿಕ್ಕಿದೆ? ಮಾರ್ಪಾಟಾಗಲಿಕ್ಕಿದೆ ಪ್ರಿಯರೇ. 1ನೇದಾಗಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ, 2ನೇದಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, 3ನೇದಾಗಿ ದೇವರ ಜೊತೆ ಕೆಲಸದವರಾಗಿದ್ದೀರಿ, 4ನೇದಾಗಿ ನೀವು ದೇವರ ಹೊಲವಾಗಿದ್ದೀರಿ, 5ನೇದಾಗಿ ನಾವು ನೋಡ್ತಾ ಇದ್ದೇವೆ ನೀವು ದೇವರ ಮನೆಯವರಾಗಿದ್ದೀರಿ. ನೀವೇನಾಗಿದ್ದೀರಿ? ದೇವರ ಮನೆ. ಸೃಷ್ಟಿಕರ್ತನಾದಂಥ ದೇವರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ನೀವಾಗಿದ್ದೀರಿ. ಅದರ ಸಲುವಾಗಿ 1 ಪೇತ್ರ 2:5ನೇ ವಚನದಲ್ಲಿ ನಾವು ನೋಡುವಾಗ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿ ನೀವು ಇದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ನಾವೇನು ಮಾಡ್ತಾ ಇದ್ದೇವೆ? ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ನಾವು ಉಪ್ಪಾಗಿದ್ದೇವೆ. ನಮ್ಮ ಜೀವಿತ ರುಚಿಕರವಾಗಿ ಕೆಡಲಾರ್ದ ಹಾಗೆ ನಾವು ಕಾಯ್ದುಕೊಳ್ತಾ ಇದ್ದೀವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಒಂದು ವೇಳೆ ಕತ್ತಲು ನಮ್ಮನ್ನು ಮುಸುಕುವಂಥ ಬೆಳಕಾಗಿದ್ದೀವೋ ಅಥವಾ ಜೀವ ಕೊಡುವಂಥ ಬೆಳಕಾಗಿದೆಯೋ ನಮ್ಮನ್ನು ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ಮಾತ್ರಕ್ಕೂ ಕತ್ತಲು ಇಲ್ಲದೆ ನಾವು ಜೀವಿಸೋಣ. 3ನೇದಾಗಿ ದೇವರ ಜೊತೆ ಕೆಲಸದವರಾಗಿ ನಾವು ಇದ್ದೇವೆ. ದೇವರ ಜೊತೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಥವಾ ಮಾಡಲಾರದ ಹಾಗೆ ನಾವು ಹಿಂದಕ್ಕೆ ಇಟ್ಟಿದ್ದೀವ, ಅದರ ವಿಷಯವಾಗಿ ನಾವು ಆಲೋಚಿಸೋಣ. 4ನೇದಾಗಿ ದೇವರ ಹೊಲವಾಗಿದ್ದೇವೆ. ನಮ್ಮ ಜೀವಿತವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ದೇವಾ? ದೇವರ ಆತ್ಮನ ಫಲಗಳನ್ನು ನಾವು ಕೊಡುವಂಥವರಾಗಿದ್ದೇವಾ? ದೇವರ ಆತ್ಮನ ಫಲಗಳು ನಮ್ಮಿಂದ ಹೊರಹೊಮ್ಮುತ್ತಾ ಇದ್ದಾವ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. 5ನೇದಾಗಿ ದೇವರ ಮನೆಯವರಾಗಿ ನಾವು ಇದ್ದೇವೆ. ದೇವರ ಮಂದಿರವಾಗುವುದಕ್ಕೆ ಸಜೀವವಾದಂಥ ಕಲ್ಲುಗಳಾಗಿ ಕಟ್ಟಲ್ಪಡ್ತಾ ಇದ್ದೇವೆ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ. ದೇವರ ಮನೆಯವರಾದರೆ ನಾವು ಧೈರ್ಯವಂತರಾಗಿದ್ದೇವೆ, ನಾವು ಬಲಹೀನರಲ್ಲ. ದೇವರ ಮನೆಯವರ ಆಗಿ ನಮ್ಮನ್ನು ದೇವರು ಕರೆದಿದ್ದಾನೆ. ದೇವರ ಮನೆಯಲ್ಲಿ ನಾವಿರುವಾಗ ಆ ಮನೆಗೆ ಅಸಮಾಧಾನ ಇರುತ್ತಾ? ಅಸಂತೋಷ ಇರುತ್ತಾ? ದುಃಖ ಇರುತ್ತಾ? ನೋವಿರುತ್ತಾ? ಬಾಧೆ ಇರುತ್ತಾ? ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ದೇವರ ಮನೆಯವರಾಗಿ ಇರುವಾಗ ಅಲ್ಲಿ ದುಃಖ ಇಲ್ಲ, ಗೋಳಾಟ ಇಲ್ಲ, ಅಲ್ಲಿ ವೇದನೆ ಇಲ್ಲ, ಬಾಧೆ ಇಲ್ಲ, ಸಮಸ್ಯೆ ಇಲ್ಲ. ಯಾಕಂದರೆ ದೇವರ ಮನೆಯವರು, ದೇವರೇ ಅಲ್ಲಿ ಯಜಮಾನನಾಗಿರುವಾಗ ಯಾವ ಒಂದು ಸಮಸ್ಯೆ ಇಲ್ಲದ ಹಾಗೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ನಡೆಸುವಂಥ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ನೀವು ದೇವರ ಮನೆಯವರಾಗಿ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಇನ್ನೊಂದು ವಿಷಯವನ್ನು ಈ ಸಮಯದಲ್ಲಿ ನಾನು ನೆನಪು ಮಾಡ್ತೀನಿ. ಅದೇ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಸ್ಪಷ್ಟವಾಗಿ ಪೌಲನಲ್ಲಿ ಬರಿತಾ ಇದ್ದಾನೆ. ಏನಂತ ಹೇಳ್ರಿ? ನೀವು ಏನಾಗಿದ್ದೀರಿ ಅಂತ ಹೇಳುತ್ತೆ ವಾಕ್ಯ? ದೇವರಿಗೆ ಆಲಯ. ಏನಾಗಿ? ನಾವು ದೇವರ ಗುಡಿಯಾಗಿ. ಹಲ್ಲೆಲೂಯಾ. ನಾವೇನಾಗಿವಿ ಅಂತ ಹೇಳುತ್ತೆ ವಾಕ್ಯ?
ಗುಡಿ. ಹಲ್ಲೆಲೂಯಾ. ಈ ಗರ್ಭಗುಡಿಯಲ್ಲಿ ಯಾರು ವಾಸ ಮಾಡಿದ್ರೆ ನಾವು ಗುಡಿ ಆಗ್ತೀವ್ರಿ? ಪವಿತ್ರಾತ್ಮ ದೇವರು, ಪರಿಶುದ್ಧಾತ್ಮ ದೇವರು, ತ್ರಿಯೇಕ ದೇವರು, ಸೃಷ್ಟಿಕರ್ತನಾದಂಥ ದೇವರು, ಕುಮಾರನಾಗಿ ಬಂದಿರತಕ್ಕಂಥ ದೇವರು ಆತನಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡುವಾಗ, ನಮ್ಮ ಜೀವಿತವನ್ನು ಆತನಿಗೆ ಅರ್ಪಣೆ ಮಾಡುವಾಗ ನಾವು ದೇವರ ಆಲಯವಾಗಿ ನಾವು ಏನಾಗ್ತೀವ್ರಿ? ಬದಲಾವಣೆ ಆಗ್ತೀವಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಆಲಯವನ್ನು ಯಾವನಾದರೂ ಕೆಡಿಸಿದರೆ ದೇವರು ಅವನನ್ನೂ ಕೆಡಿಸುವನು ಎಂಬುದಾಗಿ. ನಾವು ದೇವರ ಆಲಯವಾಗಿರಬೇಕಾದ್ರೆ, ಆಲಯವಾಗಿರುವಂಥ ಸಮಯದಲ್ಲಿ ನಮ್ಮ ದೇಹವನ್ನು ನಾವು ಶುದ್ಧವಾಗಿ ಇಟ್ಟುಕೊಳ್ಬೇಕು. ದೇವರೇ ನಮ್ಮಲ್ಲಿ ವಾಸ ಮಾಡುವಾಗ, ಪರಿಶುದ್ಧಾತ್ಮ ದೇವರು, ತ್ರಿಯೇಕ ದೇವರೇ ನಮ್ಮಲ್ಲಿ ವಾಸ ಮಾಡುವಾಗ, ತಂದೆ, ಕುಮಾರ, ಪರಿಶುದ್ಧಾತ್ಮ, ತ್ರಿಯೇಕ ದೇವರೇ ನಮ್ಮಲ್ಲಿ ವಾಸ ಮಾಡುವಾಗ ನಾವು ಎಷ್ಟು ರೀತಿಯಿಂದ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಬೇಕು, ನಮ್ಮ ದೇಹವನ್ನು ಸ್ವಚ್ಛವಾಗಿ ನಾವು ಇಟ್ಟುಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ನಾವು 6ನೇದಾಗಿ ಏನಾಗಿದ್ದೀವಿ ರೀ? ದೇವರ ಆಲಯವಾಗಿ ನಾವು ಇದ್ದೀವಿ ಪ್ರಿಯರೇ. ಅದಕ್ಕಾಗಿ ದೇವರ ಆಲಯವಾಗಿ ಇರತಕ್ಕಂಥ ನಮ್ಮಲ್ಲಿ ದೇವರ ಲಕ್ಷಣಗಳು ಏನಾಗಬೇಕು? ಕಾಣಿಸಿಕೊಳ್ಳಬೇಕು. ದೇವರ ಮಕ್ಕಳಾದಂಥ ನಮ್ಮಲ್ಲಿ ದೇವರ ಲಕ್ಷಣಗಳು ಕಾಣಿಸಿಕೊಳ್ಳಬೇಕು. ಆಲಯದಲ್ಲಿ ಈಗ ಯೇಸು ಸ್ವಾಮಿ ಸರ್ ಹೇಳ್ತಾರೆ, ನೀವು ನನ್ನ ಆಲಯವನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ದೇಹದ ಅವಯವಗಳನ್ನು ನೀವು ಕೆಡಿಸಿಕೊಂಡಿದ್ದೀರಿ, ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನೀವು ನಡೆಯುವಂಥವರಾಗಿದ್ದೀರಿ. ಆದರೆ ಇನ್ನು ಮುಂದೆ ಆದರೂ ನೀವು ಸಂಪೂರ್ಣವಾಗಿ ನಾನು ನಿಮ್ಮ ದೇವರಾಗಿರುವಾಗ, ನೀವು ನನ್ನ ಮಕ್ಕಳಾಗಿರುವಾಗ, ನೀವು ನನಗೆ ಸ್ಥಳವನ್ನು ನಿಮ್ಮ ಒಂದು ಜೀವಿತದಲ್ಲಿ ಕೊಟ್ಟಾಗ, ನೀವು ದೇವರ ಆಲಯವಾಗಿರುವಾಗ ಆ ಆಲಯದಲ್ಲಿ ಪರಿಶುದ್ಧತೆಯನ್ನು ನೀವೇನು ಮಾಡಬೇಕು? ಕಾಪಾಡಿಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡುವಂಥ ವಿಷಯ ಒಂದೇ. ಏನಂತೇಳಂತಂದರೆ, ನಾವು ದೇವರ ಆಲಯವಾಗಿದ್ದೇವೆ, ನಾವು ಉಪ್ಪಾಗಿದ್ದೇವೆ, ಬೆಳಕಾಗಿದ್ದೇವೆ, ನಾವು ದೇವರ ಜೊತೆ ಕೆಲಸದವರಾಗಿದ್ದೇವೆ, ದೇವರ ಒಲವು, ದೇವರ ಕಟ್ಟಡವು, ಮನೆಯೂ ನಾವಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ಆಲಯವಾಗಿಯೂ ಕೂಡ ಇದ್ದೇವೆ ಪ್ರಿಯರೇ. ಇನ್ನೂ ಅನೇಕ ಅಂಶಗಳಿದ್ದಾವೆ. ಕೊನೆಯದಾಗಿ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೀನಿ. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಆಶ್ಚರ್ಯಕರವಾದಂಥ ಬೆಳಕಿನಲ್ಲಿ ನಮ್ಮನ್ನು ಸೇರಿಸಿ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದಾನಂತ್ರಿ? ಆದುಕೊಂಡಂಥ ಜನಾಂಗವನ್ನಾಗಿ ಮಾರ್ಪಡಿಸಿದ್ದಾನೆ. ರಾಜವಂಶಸ್ಥರಾದ ಯಾಜಕರನ್ನಾಗಿ, ಮೀಸಲು ಅಂತೇಳಿ ಯಾವುದಕ್ಕೆ ಕರಿತೀವಿ? ಮೀಸಲು ತುಪ್ಪ ಅಂತೇಳಿ ನೀವು ತೆಗೆದಿಡ್ತೀವಿ. ಅಲ್ಲಿ ಅದು ಮೀಸಲು ನೀವು ಬೇರೆಯವ್ರಿಗೆ ಕೊಡ್ತೀರ, ಅದನ್ನು ಕೊಡಲ್ಲ. ಅಲ್ಲಿ ವಾಕ್ಯ ಏನು ಹೇಳ್ತಾ ಇದ್ದೀರಿ? ಮೀಸಲು ಎಂಬುದಾಗಿ. ಹಲ್ಲೆಲೂಯಾ. ಮೀಸಲು ಅಂದ ತಕ್ಷಣ ನಾವು ನೋಡ್ತಾ ಇದ್ದೇವೆ, ಮೀಸಲಾದ ಜನ. ನಾವು ಯಾರಿಗೆ ಮೀಸಲಾದಂಥ ಜನ ಅಂತ್ರಿ? ದೇವರಿಗೆ ಮೀಸಲಾದಂಥ ಜನ ನಾವು. ಹಲ್ಲೆಲೂಯಾ. ಇಲ್ಲ, ನಾವು ನೋಡ್ತಾ ಇದ್ದೇವೆ, ಮೀಸಲಾದಂಥ ಜನರಾಗುವುದಕ್ಕೋಸ್ಕರವಾಗಿ, ದೇವರ ಸ್ವಂತ ಪ್ರಜೆಗಳಾಗುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಮೊದಲು ನಾವು ಪ್ರಜೆಗಳಾಗಿರಲಿಲ್ಲ, ಆದರೆ ದೇವರು ನಮ್ಮನ್ನು ಪ್ರಜೆಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಮೊದಲು ನಾವು ವಾತ್ಸಲ್ಯವನ್ನು ಹೊಂದಿರಲಿಲ್ಲ, ದೇವರು ಈಗ ನಮ್ಮನ್ನು ಏನು ಮಾಡಿದಾನ್ರಿ? ವಾತ್ಸಲ್ಯಕ್ಕೋಸ್ಕರವಾಗಿ ಆತನು ಕರೆದಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಂತಂದರೆ, ನಾವು ಖಂಡಿತವಾಗಿಯೂ ಆತನ ಮಕ್ಕಳಾಗಬೇಕಾದ್ರೆ ಆತನು ನಮ್ಮನ್ನು ಏನು ಮಾಡಿದ್ದಾನೆ? ಆತನು ಶಿಲುಬೆಯಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ಒಂದು ಸಂಗತಿ ನಾನು ಓದಿಸ್ತೀನಿ. ಏನಂತೇಳಂತಂದರೆ, ಅದೇ ಮೊದಲನೆಯ ಕೊರಿಂಥದಲ್ಲಿ ಇರುತ್ತೆ ಆ ವಚನ. ಒಂದು ಸಾರಿ ಓದಿಸ್ತೀನಿ. 6ನೇ ಅಧ್ಯಾಯ 20ನೇ ವಚನ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ, ನಾವು ನೋಡ್ತಾ ಇದ್ವಿ ಏನಂತೇಳಿ, ನಾವು ಸ್ವಂತ ಸೊತ್ತಲ್ಲ, ದೇವರು ನಮ್ಮನ್ನು ಏನು ಮಾಡಿದಾನಂತೆ? ಕೊಂಡುಕೊಂಡಿದ್ದಾನೆ. ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ ನಮ್ಮನ್ನು. ಹಲ್ಲೆಲೂಯಾ. ಸೈತಾನನು ನಮ್ಮನ್ನು ಪಾಪದ ಸೆಳವಿಗೆ ಸಿಲುಕಿಸಿದಂಥ ಸಮಯದಲ್ಲಿ ಆ ಪಾಪದ ಒಂದು ಬೆಲೆಯನ್ನು, ತೆರವನ್ನು ದೇವರು ಕಟ್ಟಿದ್ದಾನೆ, ಕ್ರಯವನ್ನು ದೇವರು ಕಟ್ಟಿದ್ದಾನೆ. ಆ ಬೆಲೆ ಏನಾಗಿತ್ತು ರೀ? ಆತನ ಪರಿಶುದ್ಧವಾಗಿರ್ತಕ್ಕಂಥ
ರಕ್ತ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೀವಿ, ಆತನು ತನ್ನ ಸ್ವರಕ್ತ ಕೊಡುವುದರ ಮೂಲಕವಾಗಿ ಮನುಷ್ಯರೆಲ್ಲರಿಗೆ ಬಿಡುಗಡೆಯನ್ನು ಕೊಟ್ಟು ಮನುಷ್ಯರೆಲ್ಲರನ್ನ, ಎಲ್ಲ ಜಾತಿ ಜನಾಂಗದಲ್ಲಿರ್ತಕ್ಕಂಥ ಎಲ್ಲರನ್ನ ಆತನು ಏನು ಮಾಡಿದನ್ರಿ, ತನ್ನ ಮಕ್ಕಳಾಗಿ ಆತನು ಕರೆದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ದೇವರು ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ, ತನ್ನ ದೇಹವನ್ನು ದಾರಿ ಇರುವುದರ ಮೂಲಕವಾಗಿ, ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮ್ಮನ್ನು ಏನು ಮಾಡಿದ್ದಾನಂತ, ಕೊಂಡುಕೊಂಡಿದ್ದಾನೆ ಪ್ರಿಯರೇ. ಆ ಬೆಲೆ ಬಹಳ ದೊಡ್ಡದು. ಅದನ್ನು ಯಾರು ಕೂಡ ಕಟ್ಟೋದಕ್ಕೆ, ಅದಕ್ಕೆ ಸರಿಸಮಾನವಾಗಿ ಯಾರು ಕೂಡ ಯಾವ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಯಾರಾಗಿದ್ದೀರಿ ಎಂಬುದಾಗಿ ನೀವು ಗ್ರಹಿಸಿಕೊಳ್ಳಬೇಕಾಗಿದೆ. ಇವತ್ತಿನ ದಿವಸ ನೀವು ಉಪ್ಪಾಗಿ ಜೀವಿಸ್ತಾ ಇದ್ದೀರಾ, ನೀವು ಲೋಕಕ್ಕೆ ಬೆಳಕಾಗಿ ಜೀವಿಸ್ತಾ ಇದ್ದೀರಾ, ನೀವು ದೇವರ ಜೊತೆ ಕೆಲಸದವರಾಗಿ ಇದ್ದೀರಾ, ನೀವು ದೇವರ ಹೊಲವಾಗಿದ್ದೀರಾ, ದೇವರ ಮನೆಯವರಾಗಿದ್ದೀರಾ, ನೀವು ದೇವರ ಆಲಯವಾಗಿದ್ದೀರಾ, ನೀವು ದೇವರ ಪ್ರಜೆಗಳಾಗಿದ್ದೀರಾ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿ ಇದ್ದು ನೀವು ಅದರ ಪ್ರಕಾರವಾಗಿ ನಡೆಯುವವರಾಗಿ ಜೀವಿಸುವವರಾಗಿ ಇದ್ದೀರಾ. ನಿಮ್ಮ ಜೀವಿತ ಯಾವ ರೀತಿಯಾಗಿದೆ, ನಿಮ್ಮನ್ನು ನೀವು ಕಡಿಮೆ ಅಂತೇಳಿ ನೀವು ಎಣಿಸಿಕೊಳ್ಬೇಡ್ರಿ. ಯಾಕಂದರೆ ನಿಮ್ಮ ಮೂಲಕವಾಗಿ ದೇವರು ಅನೇಕ ಜನರಿಗೆ ಬುದ್ಧಿಯ ಕಾರ್ಯಗಳನ್ನು ಕಲಿಸ್ಬೇಕಂತೇಳಿ, ದೇವರು ನಿಮ್ಮ ಮೂಲಕವಾಗಿ ಆಳ್ವಿಕೆಯನ್ನು ಮಾಡಬೇಕಂತೇಳಿ, ದೇವರು ನಿಮ್ಮ ಮೂಲಕವಾಗಿ ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಬೇಕಂತೇಳಿ, ನಿಮ್ಮ ಮೂಲಕವಾಗಿ ಲೋಕಕ್ಕೆ ಆತನು ಬುದ್ಧಿಯನ್ನು ಕಲಿಸಬೇಕಂತೇಳಿ, ನಿಮ್ಮ ಮೂಲಕವಾಗಿ ಆತನು ಅನೇಕ ಕಾರ್ಯಗಳನ್ನು ಜರುಗಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ, ನಾವು ಸಾಮಾನ್ಯರಲ್ಲ. ಯಾಕಂದರೆ ನಮ್ಮ ದೇವರು ಸಾಮಾನ್ಯನಲ್ಲ, ಆತನು ಎಕ್ಸ್ಟ್ರಾರ್ಡಿನರಿ ಗಾಡ್, ನಾವು ಕೂಡ ಎಕ್ಸ್ಟ್ರಾರ್ಡಿನರಿ ಪೀಪಲ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆತನು ಅಸಾಮಾನ್ಯನಾಗಿರುವಂಥ ದೇವರು, ಆತನು ಅದ್ವಿತೀಯನಾಗಿರ್ತಕ್ಕಂಥ ದೇವರು, ಆತನನ್ನು ಯಾರಿಗೂ ಕೂಡ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಈ ರೀತಿಯಾಗಿ ನಾವು ಜೀವಿಸುವಂಥವರಾಗಿ ಇರಬೇಕು ಪ್ರಿಯರೇ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಇವತ್ತು ನಾವು ಏನಾಗಿದ್ದೇವೆ ಎಂಬುದಾಗಿ ಗ್ರಹಿಸಲಾರದೆ ಒಂದು ವೇಳೆ ಜೀವಿಸ್ತಾ ಇದ್ರೆ, ಖಂಡಿತವಾಗಿ ನೀವು ಬಲಹೀನತೆಯಲ್ಲಿ ಇದೆಯೇನೋ, ಜಾರಿ ಹೋಗಿದೆಯೇನೋ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಏನಂತೇಳಂತಂದರೆ, ನೀನು ಭಯಪಡುವಂಥದ್ದು ಬೇಕಾಗಿಲ್ಲ. ನಿನ್ನನ್ನು ನೀನು ಯಾರೆಂಬುದಾಗಿ ನೀನು ಇಲ್ಲಿಯವರೆಗೆ ಗ್ರಹಿಸಿಕೊಂಡಿದೆಯಾ, ತಿಳಿದುಕೊಂಡಿದೆಯಾ? ಇವತ್ತಾದರೂ ನೀನು ಸಂಪೂರ್ಣವಾಗಿ, ಹೌದು, ನಾನು ಖಂಡಿತವಾಗಿ ಉಪ್ಪಾಗಿದ್ದೇನೆ ಈ ಭೂಮಿಗೆ ಎಂಬುದಾಗಿ, ನಾನು ಈ ಲೋಕಕ್ಕೆ ಬೆಳಕಾಗಿ ಇದ್ದೇನೆ ಎಂಬುದಾಗಿ, ನಾನು ದೇವರ ಹೊಲವು, ದೇವರ ಕಟ್ಟಡವು, ದೇವರ ಜೊತೆ ಕೆಲಸದವನು, ದೇವರ ಆಲಯವೂ ನಾನು ಆಗಿದ್ದೇನೆ ಎಂಬುದಾಗಿ ಗ್ರಹಿಸಿಕೊಳ್ಳುವ ಹಾಗೆ ದೇವರೇ ನನ್ನ ಮನೋನೇತ್ರಗಳನ್ನು ಬೆಳಗಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ನಿನ್ನ ಜೀವಿತ ಅದು ದೇವರಿಗೆ ಅಂಕಿತವಾದಂಥ, ದೇವರಿಗೆ ಅರ್ಪಿತವಾದಂಥ ಜೀವಿತವಾಗಿ ಅದು ಇರುವಂಥದ್ದಾಗಿದೆ. ದೇವರ ಆತ್ಮ ನಿನ್ನಲ್ಲಿ ವಾಸ ಮಾಡ್ತಾನೆ. ನೀನು ಕ್ರಯಕ್ಕೆ ಕೊಳ್ಳಲ್ಪಟ್ಟಂಥ ವ್ಯಕ್ತಿ ಎಂಬುದಾಗಿ ನೀನು ಅರಿತುಕೊಂಡು ಜೀವಿಸಬೇಕಾಗಿದೆ. ಸಹೋದರ ಸಹೋದರಿಯೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೀವಿತ ಯಾವ ರೀತಿಯಾಗಿ ದೇವರಿಗೆ ಅರ್ಪಿತವಾದಂಥ ಜೀವಿತವಾಗಿದೆಯಾ ಅಥವಾ ಇಲ್ವಾ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವ ನಿಮಗೆ ಸ್ತೋತ್ರಗಳಪ್ಪ. ಸ್ಪಷ್ಟವಾಗಿ ಸೂಟಿಯಾಗಿ ಸ್ವಾಮಿ ಅನೇಕ ಸಂಗತಿಗಳನ್ನು ನೀವು ತಿಳಿಸಿದ್ದೀರಪ್ಪ. ನಾವು ಏನಾಗಿದ್ದೇವೆ ಎಂಬುದಾಗಿ ಸ್ವಾಮಿ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಕರ್ತನೆ, ಇನ್ನು ಅನೇಕ ಸಂಗತಿಗಳು ಉಂಟು ಸ್ವಾಮಿ ಸತ್ಯವೇದದಲ್ಲಿ. ಕೆಲವೊಂದು ಸ್ವಾಮಿ ನಮ್ಮ ಜೀವಿತದಲ್ಲಿ ನೀನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ದೇವರ ಇವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ನಿಜವಾಗಲೂ ಏನಾಗಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ಮುಂದೆ ಕರ್ತನೆ ಸಾಗಿಸಿಕೊಂಡು ಹೋಗುವ ಹಾಗೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ನಿನ್ನನ್ನೇ ಮೆಚ್ಚಿಸುವ ಮಕ್ಕಳಾಗುವಂತೆ ಮೀಸಲಾದಂಥ ಜನರು ಎಂಬುದಾಗಿ ನೀನು ನಮ್ಮನ್ನು ಕರೆದಿದೆ, ಜನಾಂಗ ಎಂಬುದಾಗಿ ನೀನು ನಮ್ಮನ್ನು ಕರೆದಿದೆಯಪ್ಪ. ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವಿತ ಇರುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಅನೇಕ ಸಮಸ್ಯೆಗಳು, ಹೋರಾಟಗಳು, ಸಂದಿಗ್ಧತೆ ಪರಿಸ್ಥಿತಿಗಳು ಸ್ವಾಮಿ ಉಂಟು ಸ್ವಾಮಿ, ಅವೆಲ್ಲವುಗಳನ್ನು ಜಯಿಸುವ ಶಕ್ತಿಯನ್ನು ಸ್ವಾಮಿ ಕೊಡ್ತೀನಿ ಎಂಬುದಾಗಿ ನೀನು ಭಾಷೆ ಕೊಟ್ಟಿದೆಯಪ್ಪ. ಹೌದು ಕರ್ತನೆ, ನೀವು ನಂಬುವುದೇ ಆದರೆ ನಿಮಗೆ ಎಲ್ಲ ಆಗುವುದು ಎಂಬುದಾಗಿ ನೀನು ಭಾಷೆ ಕೊಟ್ಟಿದೆ, ಮಾತು ಕೊಟ್ಟಿದೆ ಸ್ವಾಮಿ. ನಾವೆಲ್ಲರೂ ನಂಬ್ತಾ ಇದ್ದೇವೆ, ವಿಶ್ವಾಸ ಇಡ್ತಾ ಇದ್ದೇವೆ. ಅವೆಲ್ಲವುಗಳ ವಿಷಯದಲ್ಲಿ ಸ್ವಾಮಿ ನಿನ್ನ ಬಲವಾದಂಥ ಹಸ್ತ, ನಿನ್ನ ಬಲಗೈ ಸ್ವಾಮಿ ಉನ್ನತವಾಗಿರುವಂಥ ಆ ಬಲಗೈಯ ಮೂಲಕವಾಗಿ ಅದ್ಭುತವಾದಂಥ ಕಾರ್ಯ ನಮ್ಮ ಜೀವಿತದಲ್ಲಿ ಜರುಗಿಸಿ ನಡೆಸಿ, ನೀನು ಚಿತ್ತ ನೆರವೇರಿಸಿ ನಡೆಸಿ, ನೀವು ತಾನೇ ಮೈ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸುತ್ತೆ. ಕೂಡಿ ಬಂದರೆ ಇವರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಪ್ರಪಂಚದ ಎಲ್ಲ ಮನುಷ್ಯರ ಸಂಗಡ, ಎಲ್ಲ ದೈವ ಸೇವಕರು ಅವರು ಮಾಡಿದ ಸೇವರ ಕುಟುಂಬ ಮಕ್ಕಳ ಸಂಗಡ, ಎಲ್ಲ ಆತ್ಮೀಯ ಮಕ್ಕಳು ಅವರು ಮಾಡಿದ ಕೆಲಸ ಕಾರ್ಯಗಳ ಸಂಗಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ